ಇನ್ನು ಮೊಳೆ ಎಸೆದ ಪ್ರಕರಣಕ್ಕೆ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಪಿಎಫ್ಐ ಕೈವಾಡ ಇರೋದ್ರಿಂದ ಎನ್ಐಎ ತನಿಖೆಗೆ ಆಗ್ರಹಿಸಿದ್ದಾರೆ. ದೇಶದ್ರೋಹದಡಿ ಕೇಸ್ ದಾಖಲಿಸಲು ಹಿಂದೂ ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಬಂಧಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪಿಎಫ್ಐನ ಕೈವಾಡ ಇರೋದ್ರಿಂದಾಗಿ ಎನ್ಐಎ ಇಂದ ತನಿಖೆ ಆಗಬೇಕು ಅಂತ ಹಿಂದೂ ಮುಖಂಡರು ಆಗ್ರಹ ಮಾಡ್ತಿದ್ದಾರೆ. ದೇಶದ್ರೋಹದಡಿ ಕೇಸ್ ದಾಖಲಿಸಿ ತನಿಖೆಯನ್ನ ಮಾಡಬೇಕು ಅಂತ ಹಿಂದೂ ಮುಖಂಡರು ಆಗ್ರಹ ಮಾಡ್ತಿದ್ದಾರೆ. ದತ್ತ ಜಯಂತಿ ಸಂದರ್ಭದಲ್ಲಿ ರಸ್ತೆಯಲ್ಲಿ ಮೊಳೆಗಳು ಸಿಕ್ಕಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಕೈಗೊಂಡಂತಹ ಪೊಲೀಸರು ಇಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಣೆಯಲ್ಲಿ ಹಲವಾರು ಸ್ಫೋಟಕ ಮಾಹಿತಿಗಳು ಲಭ್ಯ ಆಗಿದೆ. ಹಾಗಾಗಿ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಎನ್ಐಎಯಿಂದ ತನಿಖೆ ಮಾಡಿಸಬೇಕು ಅಂತ ಹಿಂದೂ ಸಂಘಟನೆ ಮುಖಂಡರು ಆಗ್ರಹ ಮಾಡ್ತಿದ್ದಾರೆ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಚಿಕ್ಕಮಗಳೂರಿನಲ್ಲಿ ಬಹಳ ಅದ್ದೂರಿಯಾಗಿ ನಡಿಬೇಕು ಅಂತ ಬಿಟ್ಟಂತಿತ್ತು. ಆ ಅದ್ದೂರಿ ಅನಸೂಯ ಪೂಜಾ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಅದ್ದೂರಿಯಾಗಿ ನಡಿಬಾರ್ದು, ಮತ್ತು ಅಲ್ಲಿ ಏನೋ ದೊಡ್ಡ ಅನಾಹುತ ಆಗಬೇಕು ಅಂತ ಬಿಟ್ಟಂತೇಳಿ ಒಂದು ಷಡ್ಯಂತ್ರವನ್ನು ಮಾಡಿದಂತಹ ಏನು ಅಯ್ಯಪ್ಪ ನಗರದ ಮೊಹಮ್ಮದ್ ಶಾಬಾಸ್ ಮತ್ತು ವಾಹಿದ್ ಹುಸೇನ್ ಅಂತ ಬಿಟ್ಟು ಹೇಳ್ತಕ್ಕಂತಹ ಇಬ್ಬರನ್ನ ಇವತ್ತು ಪೊಲೀಸರು ಬಂಧಿಸಿದ್ದಾರೆ. ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಏನು ಈ ಮೊಹಮ್ಮದ್ ಶಾಬಾಸ್ ಮತ್ತು ವಾಹಿದ್ ಅಂತ ಬಿಟ್ಟು ಅಂತೇಳಿ ಏನು ಈ ಚಿಕ್ಕಮಗಳೂರಿನ ಅಯ್ಯಪ್ಪ ನಗರದ ವಾಸಿಗಳೇನಿದ್ದಾರೆ ಇವರಿಗೆ PFIನ ಲಿಂಕ್ ಇದೆ ಅಂತ ಬಿಟ್ಟು ಅಂತೇಳಿ ನಿಷೇಧಿತ PFI ಅಂತ ಬಿಟ್ಟು ಹೇಳ್ತಕ್ಕಂತಹ ಒಂದು ಉಗ್ರ ಸಂಘಟನೆ ಲಿಂಕ್ ಇದೆ. ಹಾಗಾಗಿ ಇದು ಮಂಗಳೂರಿನಲ್ಲಿ ನಡೆದಂತಹ ಪಡೀಲ್ನಲ್ಲಿ ನಡೆದಂತಹ ಏನು ಘಟನೆ ಇದೆ, ಕುಕ್ಕರ್ ಬ್ಲಾಸ್ಟಿನ ಏನು ಘಟನೆ ಇದೆ, ಅದೇ ರೀತಿಯಾದಂಥ ಘಟನೆಗೆ ಇದು ಸಾಮ್ಯ ಆಗಿದೆ. ಹಾಗಾಗಿ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ತಕ್ಷಣ ಈ ಬಗ್ಗೆ ವಿಶೇಷವಾದಂಥ ತನಿಖಾ ದಳವನ್ನು ನೇಮಕ ಮಾಡಬೇಕು. ಇಲ್ಲ ಅಂತ ಬಿಟ್ಟು ಅಂತ ಹೇಳಿದ್ರೆ ಇದನ್ನು ನೇರವಾಗಿ ಎನ್ಐಎ ತನಿಖೆಗೆ ಕೊಡಬೇಕು ಅಂತ ಬಿಟ್ಟು ನಾವು ಆಗ್ರಹವನ್ನು ಮಾಡ್ತೀವಿ. ಇತ್ತೀಚೆಗೆ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮ ಆಚರಣೆ ಅತ್ಯಂತ ಯಶಸ್ವಿಯಾಗಾಯಿತು. ಆ ಯಶಸ್ವಿಗೆ ಧಕ್ಕೆ ತರೋ ದೃಷ್ಟಿಯಿಂದ, ಆ ಯಶಸ್ವಿಗೆ ಗೊಂದಲ ಸೃಷ್ಟಿ ಮಾಡುವಂತಹ ಪ್ರಕ್ರಿಯೆ ಇಸ್ಲಾಮಿಕ್ ಮಾನಸಿಕತೆ, ಟೆರರಿಸ್ಟ್ ಮಾನಸಿಕತೆ ಇರುವಂಥ 4 ಜನ ಮುಸ್ಲಿಮರ ಕುಕೃತ್ಯವನ್ನು ಚಿಕ್ಕಮಗಳೂರು ಪೊಲೀಸ್ ಇಲಾಖೆ ಬಹಿರಂಗಪಡಿಸಿದೆ, ಅರೆಸ್ಟ್ ಮಾಡಿದ್ದಾರೆ. ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಪೊಲೀಸ್ ಇಲಾಖೆಗೆ. ಆದರೆ ಇವತ್ತು ಆ ಮೊಳೆಗಳನ್ನು ಇಟ್ಟು ಹೋಗುವಂಥ ವಾಹನಗಳನ್ನು ಬ್ಲಾಸ್ಟ್ ಮಾಡಬೇಕು, ಪಂಚರ್ ಮಾಡಬೇಕು, ಆಕ್ಸಿಡೆಂಟ್ ಮಾಡಬೇಕು, ಸಾವು ನೋವುಗಳಾಗಬೇಕು ಅನ್ನುವಂಥದ್ದೇ ಮಾನಸಿಕತೆ ಇದೆ. ಸೊ ಈ 4 ಜನ ಹುಡುಗರ ಕೃತ್ಯ ಅಷ್ಟೇ ಅಲ್ಲ, ಅದರ ಹಿಂದೆ ಒಂದು ಇಸ್ಲಾಮಿಕ್ ಶಕ್ತಿ ಇದೆ, ಸಂಘಟನೆ ಇದೆ. ಅದನ್ನೂ ಕೂಡ ತನಿಖೆ ಮಾಡಬೇಕು, ಸರಿಯಾದ ಶಿಕ್ಷೆ ಆಗಬೇಕು. ಈ ರೀತಿಯ ಮಾನಸಿಕತೆ ಇದೆ. ಇನ್ನೆಂದೂ ಯಾವತ್ತಿಗೂ ಕೂಡ ಈ ರೀತಿಯ ವಿಚಾರ ಬರಬಾರ್ದು, ಹಾಗೆ ಅವರಿಗೆ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.